ನೀವು ಈ ಥರ ಬಟನ್ ಬ್ಯಾಟ್ರೀಸ್ ಕಾಮನ್ ಆಗಿ ನೋಡ್ತಾ ಇರ್ತೀರಾ, ಮನೆಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇದು ನುಂಗಿದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. 3 ಬಟನ್ ಬ್ಯಾಟ್ರೀಸ್ ತೊಗೊಂಡಿದ್ದಾರೆ, ಒಂದು ಹಾಗೆ ಬಿಟ್ಟಿದ್ದಾರೆ, ಇನ್ನೊಂದಕ್ಕೆ ಹನಿ ಕೊಟ್ಟಿದ್ದಾರೆ, ಸ್ವಲ್ಪ ಹನಿ ಹಾಕಿದ್ದಾರೆ, ಇನ್ನೊಂದರಲ್ಲಿ ಜಾಮ್ ಹಾಕಿದ್ದಾರೆ. ನೀವು ನೋಡ್ಬೋದು ರಿಯಾಕ್ಷನ್ ಯಾವುದ್ರಲ್ಲಿ ಏನೂ ಹಾಕಿಲ್ಲ, ಅದಕ್ಕೆ ತುಂಬ ರಿಯಾಕ್ಷನ್ ಆಗಿ ಅಲ್ಲಿ ಬರ್ನ್ಸ್ ಆಗಿದೆ. ಇನ್ನೊಂದರಲ್ಲಿ ಹನಿ ಹಾಕಿರೋದ್ರಲ್ಲಿ ಸ್ವಲ್ಪ ಕಡಿಮೆ ಬರ್ನ್ಸ್ ಆಗಿದೆ, ಜಾಮಲ್ಲಿ ಸ್ವಲ್ಪ ಕಡಿಮೆ ಬರ್ನ್ಸ್ ಆಗಿದೆ. ಸೊ ಬಟನ್ ಬ್ಯಾಟ್ರೀಸ್ ನುಂಗಿದಾಗ ಮಕ್ಕಳು ಏನೆಲ್ಲ ಮಾಡಬೇಕಾಗತ್ತೆ, ಯಾವ ಟೈಮ್ಗೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ಮನೆಯಲ್ಲೇ ಏನು ಮಾಡಬೇಕಾಗತ್ತೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಶೇರ್ ಇಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಟನ್ ಬ್ಯಾಟ್ರೀಸ್ ಮಕ್ಕಳು ನುಂಗಿದ್ರೆ ಇದು ತುಂಬ ಡೇಂಜರ್ ಇರುತ್ತೆ. ನಿಮಗೆ 2 hour ಗ್ಯಾಪ್ ಇರುತ್ತೆ. ವಿತಿನ್ 2 hours ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಅದು ಏನಾಗ್ಬೋದು ಬಟನ್ ಬ್ಯಾಟ್ರೀಸ್ ನುಂಗಿದ್ರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಬಟನ್ ಬ್ಯಾಟ್ರೀಸ್ ನುಂಗಿದಾಗ ಈಸೋಫೇಗಸ್ ಇಲ್ಲೇ ಗಂಟಲಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲೇ ಇಂಪ್ಯಾಕ್ಷನ್ ಆಗಿದೆ ಅಂತ ಅಂದರೆ ಅಲ್ಲಿ ಬರ್ನ್ಸ್ ಆಗಿಬಿಡುತ್ತೆ. ಅಲ್ಲಿ ಬರ್ನ್ಸ್ ಆದರೆ ಅದು ಈಸೋಫೇಗಸ್ ಪೈಪ್ ಇರುತ್ತಲ್ಲ, ಅದು ಬರ್ನ್ಔಟ್ ಆಗಿಬಿಟ್ಟು ಪರ್ಫೊರೇಷನ್ ಆಗಿ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಲೈಫ್ಗೆ ಡೇಂಜರ್ ಇರುತ್ತೆ. ವಿತಿನ್ 2 hours ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಈ ಥರ ಬಟನ್ ಬ್ಯಾಟ್ರೀಸ್ ಮನೆಯಲ್ಲಿ ನುಂಗಿದಾಗ ಏನು ಮಾಡಬೇಕಾಗತ್ತೆ ಅಂತಂದರೆ, ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕು ಮಗುನ. ಮತ್ತು ದಾರಿಯಲ್ಲಿ ಹೋಗಬೇಕಾದ್ರೆ ಹನಿ ಅಥವಾ ಜೇನುತುಪ್ಪವನ್ನು ಕೊಡ್ಬೋದು. ಎಷ್ಟು ಕೊಡಬೇಕು ಅಂತಂದರೆ 2 spoons ಅಂದರೆ 10 ml ಎವ್ರಿ 10 minutes ಒಂದು ಸತಿ 2 spoons ಹನಿ ಕೊಡ್ಬೋದು. 6 times ಕೊಡ್ಬೋದು ಮಕ್ಕಳಿಗೆ. ಹಾಸ್ಪಿಟಲ್ಗೆ ರೀಚ್ ಆಗಿದ್ದೀರಾ ಇಮಿಡಿಯೇಟ್ಲಿ ಅಂತಂದರೆ ಎಕ್ಸ್ರೇ ಮಾಡಿಸಿ ನೋಡ್ತಾರೆ, ಅದು ಎಲ್ಲಿದೆ, ಎಲ್ಲಿ ಸ್ಟ್ರಕ್ ಆಗಿದೆ ಅಂತ ನೋಡ್ತಾರೆ. ಒಂದು ವೇಳೆ ಗಂಟ್ಲಲ್ಲಿ ಸ್ಟ್ರಕ್ ಆಗಿದೆ ಅಂದರೆ ಇಮಿಡಿಯೇಟ್ಲಿ ಎಂಡೋಸ್ಕೋಪಿ ಮಾಡಿ ತೆಗಿತಾರೆ. ಹೊಟ್ಟೆಯಲ್ಲಿ ಸ್ಟ್ರಕ್ ಆಗಿದೆ ಲೆಸ್ ದ್ಯಾನ್ 2 hours ಇದೆ ಅಂದರೆ ಎಂಡೋಸ್ಕೋಪ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡ್ತಾರೆ. ಮೋರ್ ದ್ಯಾನ್ 2 hours ಆಗಿದೆ, ಎಕ್ಸ್ರೇ ಮಾಡಿಸಿದಾಗ ಹೊಟ್ಟೆಗಿನ್ನ ಕೆಳಗಡೆ ಬಂದಿದೆ ಅಂತ ಅಂದರೆ ಅಬ್ಸರ್ವ್ ಮಾಡ್ತಾರೆ, ನಿಮಗೆ ಏನು ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ. ಮೋಷನ್ ಮಾಡೋದಕ್ಕೆ ಮೆಡಿಕೇಷನ್ಸ್ ಕೊಡ್ತಾರೆ. ರಿಪೀಟೆಡ್ ಕಂಟಿನ್ಯೂಸ್ ಎಕ್ಸ್ರೇಸ್ ಮಾಡಿಸಿ ಪ್ರಾಬ್ಲಮ್ ಇಲ್ದಿರ ನೋಡ್ತಾರೆ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.